ರಮ್ಯಾ ರಮ್ಯಾ ನಿಂತ್ಕೊಳ್ಳೆ. ಅತ್ತಿ ಆಯ್ತು ನಿಂದು. ಅಲ್ಲ ನಾನು ಏನೇನ್ ಮಾಡ್ತೀನಿ, ನಾನು ಯಾರ ಜೊತೆ ಫೋನಲ್ಲಿ ಮಾತಾಡ್ತೀನಿ ಎಲ್ಲ ಫಾಲೋ ಮಾಡ್ತಿದ್ಯಾ ನೀನು? ಹಿಂಗೆ ಆದ್ರೆ ಸರಿ ಇರೋದಿಲ್ಲ ನೋಡು. ಏನು ಇದು ನಿನ್ ಮನೆ ಅಂತನಾ? ಯಾವಾಗ್ಲೂ ಅವಳೆ ನನ್ನ ಮೇಲೊಂದು ಕಣ್ಣು ಇಟ್ಟೇ ಇಟ್ಟಿರ್ತೀಯ. ಆರಾಮಾಗಿ ನೆಮ್ಮದಿ ಗಿರಕ್ಕೆ ಬಿಡಲ್ವಲ್ಲ ನೀನು? ಯಾಕೆ ಹಿಂದಿನ ತಿರುಗ್ತಿದ್ಯಾ? ರಮ್ಯಾ, ಗಂಡಂಗೆ ಏನಾದರೂ ಹಿಂಗೆ ಮಾತಾಡ್ತಾರೇನೆ? ಮೆತ್ತಗೆ ಮಾತಾಡು, ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ಏನು ಕತೆ? ನಾನು ಒಬ್ಬನೇ ಇದ್ದಾಗ ಬೇಕಾದ್ರೆ ನೀನು ಹೆಂಗಾದ್ರೂ ಕರಿ, ನನಗೇನು ಬೇಜಾರಿಲ್ಲ. ಆದರೆ ಬೇರೆಯವ್ರ ಮುಂದೆ, ಮನೆಯವ್ರ ಮುಂದೆ ಹಾಗೆಲ್ಲ ಕರಿಬೇಡ ಕಣೆ. ನೋಡಪ್ಪ, ಗಂಡ ಎಷ್ಟು ಸದ್ರ ಕೊಟ್ಟಿದ್ದಾನೆ ಅನ್ಕೋತಾರೆ. ಏನು ಸದ್ರ ಕೊಡೋದ? ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಸದ್ರ ಕೊಡಕ್ಕೆ ನೀನೇ ನನ್ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ಯಾ? ಹಂಗ್ ಮಾತಾಡ್ತೀಯಲ್ಲ ನೀನು. ನೋಡು, ಮೊದಲೇ ಹೇಳ್ತಿದ್ದೀನಿ ನಾನು, ನನ್ನನ್ನ ಕಂಟ್ರೋಲಿಗೆ ತಗೊಳ್ಳೋದಾಗ್ಲಿ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಆ ರೀತಿ ಏನಾದರೂ ಮನ್ಸಲ್ಲಿದ್ರೆ ಇವತ್ತೇ ಕೊನೆ ಮಾಡ್ಕೊಂಡ್ಬಿಡು. ನಾನು ಈ ಮನೆ ಸೊಸೆಯಾಗಿ ಬಂದಿದ್ದೀನಿ, ಈ ಮನೆ ಕೆಲಸದೊಳಗಲ್ಲ. ಆಡ ಸ್ಟಾರ್ಟ್ ಮಾಡ್ಕೊಂಡ್ಯಾ ನೀನು? ನಿನ್ ಮುಖಕ್ಕೆ ನಾನು ಸಿಕ್ಕಿರೋದೇ ಹೆಚ್ಚು. ಪುಣ್ಯ ಪುಣ್ಯ ಮಾಡಿದ್ಯಾ ನೀನು. ನಾನು ಏನೇನೋ ಕನ್ಸ್ಕೊಂಡಿದ್ದೆ, ನಾನು ಮದುವೆ ಮಾಡ್ಕೊಳ್ಳೋನು ಋತಿಕ್ ರೋಷನ್ ಥರ ಇರಬೇಕು ಅಂತ. ಆದರೆ ನನ್ನ ಕರ್ಮ, ಈ ದೊಡ್ಡ ಬಂಡೆನ ಮದುವೆ ಮಾಡ್ಕೋತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ. ರಮ್ಯಾ ರಮ್ಯಾ, ನನಗೆ ಗೊತ್ತು ಕೋಪಕ್ಕೆ ಏನೇನೋ ಮಾತಾಡ್ತಿದ್ಯಾ ನೀನು ಅಂತ. ನಾನು ನಿನಗೆ ಬೇರೆ ಬಟ್ಟೆ ಹಾಕೋ ಅನ್ನಲ್ಲ, ಅದಕ್ಕೆ ಕೋಪನಾ? ಹೋಗ್ಲಿ ಬಿಡು. ನಾನು ಹೇಳಿದ್ರಲ್ಲಿ ಏನೇ ತಪ್ಪಿತ್ತು ನೋಡು. ಈ ಸೀರೆ ಮತ್ತು ನಿನ್ನ ಕೇಶ ಅಲಂಕಾರ ಎಷ್ಟು ನಿನ್ನ ಅಂದನ ಹೆಚ್ಚಿದೆ. ನಮ್ಮಮ್ಮವರೆಲ್ಲ ಎಷ್ಟು ಖುಷಿ ಪಟ್ರು ಗೊತ್ತಾ? ಅದಕ್ಕೆ ಹೇಳೋದು, ನನ್ನ ಮಾತು ಕೇಳು. ಹೆಂಗಿರಬೇಕು, ಹೇಗೆ ನಡ್ಕೋಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ. ಓಹೋ, ಏನು ಬೇಕಾಗಿಲ್ಲ ನೀನು ಹೇಳ್ಕೊಡೋದು ನನಗೆ. ಎಲ್ಲ ನನಗೆ ಗೊತ್ತು, ನಾನು ಓದಿದ್ದೀನಿ. ಹೇಳ್ಕೊಡ್ತಾನಂತೆ, ನನಗೆ ಹೇಳ್ಕೊಡ್ತಾನೆ. ನನಗೇನು ಹೇಳ್ಕೊಡೋದು ಬೇಡ, ಯಾರು ಹೇಳ್ಕೊಡೋದು ಬೇಡ. ನನಗೆ ಗೊತ್ತು ಏನು ಮಾಡಬೇಕು, ಹೇಗಿರಬೇಕು ಅಂತ. ಪದೇ ಪದೇ ಹೇಳೋಕ್ಕಾಗಲ್ಲ ನಾನು. ಕೊನೆ ಸರಿ ಹೇಳ್ತಾ ಇದ್ದೀನಿ ನಿನಗೆ. ಪದೇ ಪದೇ ನನ್ನ ಹಿಂದೆ ತಿರ್ಗೋದಾಗಲಿ, ಸುತ್ತೋದಾಗಲಿ, ನನ್ನನ್ನು ಮಾತಾಡ್ಸೋಕೆ ಬರೋದಾಗಲಿ, ಮೇಲ್ಬಿದ್ದು ಇವೆಲ್ಲ ಸರಿ ಇರೋದಿಲ್ಲ. ನೀನೊಂತೀರ, ನಾನೊಂತೀರ, ಅಷ್ಟೇ. ರಮ್ಯಾ, ಏನೇ ಮಾತಾಡ್ತಿದ್ಯಾ ನೀನು? ನಾನೊಂತೀರ ನೀನೊಂತೀರ ಇರೋದಕ್ಕೆ ಮದುವೆ ಮಾಡ್ಕೊಂಡಿದ್ದು? ನೀನೇನೇ ಹೇಳಿ ರಮ್ಯಾ, ನನ್ನ ಕೈಲಂತೂ ಹಂಗಿರೋಕ್ಕಾಗಲ್ಲ. ನನಗೂ 108 ಆಸೆಗಳಿದ್ದಾವೆ. ನಾನು ಹಂಗೆಲ್ಲ ಇರೋಕ್ಕಾಗಲ್ಲಪ್ಪ, ನಾನು ಹಂಗಿರಲ್ಲ. ಏನಿರಲ್ಲ ಏನಿರಲ್ಲ ಅಂತ ಅಷ್ಟೇ. ಆಮೇಲೆ ನಾನು ಸುಮ್ಮನಿರೋದಿಲ್ಲ ಅಷ್ಟೇ. ಸುಮ್ಮನಿರೋದಿಲ್ಲ ಅಂದರೆ ಏನು ಮಾಡ್ತೀಯಾ? ಏನು ಮಾಡ್ತೀಯ ಚಿನ್ನ? ಸುಮ್ಮನೆ 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 ನನ್ನನೇ ಪ್ರೀತಿಸಿ ಸುಮ್ಮನೆ ಮುನಿಸು ಸುಮ್ಮನೆ, ಯಾಕೆ ತೋರುವೆ ಸುಮ್ಮನೆ, ನನ್ನ ಬಳಿ ಬಾ ಸುಮ್ಮನೆ, ಪ್ರೀತಿಯ ಕೊಡು ಸುಮ್ಮನೆ, ಆ ಸುಮ್ಮನೆ ಈ ಸುಮ್ಮನೆ, ಬಾಬಾರೆ ಬಾರೆ ಸುಮ್ಮನೆ. ಮಾನ ಮರ್ಯಾದೆ ಇಲ್ಲ ನಿನಗೆ. ಎಷ್ಟು ಉಗಿದ್ರು ಗುಸ್ಕೊತಾನೆ ಇರ್ತೀಯ, ಹಿಂದೆ ತಿರುಗ್ತಾನೆ ಇರ್ತೀಯ. ಜೊತೆಗೆ ಹಾಡು ಬೇರೆ. ನಿನ್ನ ಕಂಠವೋ ಕಾಗೆ ಕಾಗೆ ಕಂಠನೇ ಎಷ್ಟೋ ವಾಸಿ. ಅಷ್ಟು ವಿಚಿತ್ರವಾಗಿ ಕೆಟ್ಟದಾಗಿದೆ. ಏನಾಗಿದೆ ನನ್ನ ಕಂಠಕ್ಕೆ? ಎಷ್ಟು ಚೆನ್ನಾಗಿದೆ ನನ್ನ ಕಂಠ. ಚಿಕ್ಕವನಿದ್ದಾಗ ಸಂಗೀತಕ್ಕೆ ಹೋಗ್ತಿದ್ದೆ. ನಮ್ಮ ಸಂಗೀತದ ಮಾಸ್ಟ್ರು ನನ್ನನ್ನು ಕಲ್ಯಾಣಿ ಒಳಗಡೆ ಮುಳುಗಿಸ್ಬಿಟ್ಟು ಕತ್ತು ಮಾತ್ರ ಹೊರಗಡೆ ಬಿಟ್ಟಿದ್ರು. ರಾಗ ಹೇಳು ಅಂತ ಎಷ್ಟು ರಾಗ ಹೇಳ್ಸಿದಾರೆ ಗೊತ್ತಾ? ನನ್ನ ಕಂಠನೇ ಸರಿಯಿಲ್ಲ ಅಂತೀಯಪ್ಪ. ಹೇಳು, ನೀನೊಂದು ಪದ ಹೇಳಿ ನೋಡೋಣ. ಏನು ಪದನ? ನಿನ್ ಜೊತೆ ನಿನ್ನ ಮುಂದೆನಾ? ಹೋಗು. ಪದ ಅಂತೆ ಪದ ಮಾಡಕ್ ಬೇರೆ ಕೆಲಸ ಇಲ್ಲ. ಸರಿ ಬಾ, ಮಾಡಕ್ಕೇನು ಕೆಲಸ ಇಲ್ಲ ಅಲ್ವಾ? ಹೊಲದತ್ರ ಹೋಗೋಣ ಬಾ. ಹೊಲದತ್ರ ನಮ್ಮ ಹೊಲ ಗದ್ದೆ ಎಲ್ಲ ತೋರಿಸ್ತೀನಿ ನಿಂಗೆ. ಇಬ್ರು ಆರಾಮಾಗಿ ಓಡಾಡ್ಕೊಂಬರೋಣ. ನಾನು ಬರಲ್ಲ ನಿನ್ ಜೊತೆ. ಈ ಬಾರೆ ರಮ್ಯಾ, ಎಷ್ಟೊತ್ತು ಮನೇಲಿ ಇರ್ತೀಯ? ಏನು ಮಾಡ್ತೀಯ ಹೇಳೋ? ಬೇಜಾರಾಗಲ್ವಾ ನಿನಗೆ ರೂಮಲ್ಲೇ ಇದ್ರೆ? ಇಲ್ಲಪ್ಪ, ನಾನು ನಿನ್ ಜೊತೆ ಬರಲ್ಲ. ಬೇಕಿದ್ರೆ ನಾನು ಒಬ್ಳೇ ಹೋಗ್ತೀನಿ. ರಮ್ಯಾ, ಒಬ್ಬಳೇ ಏಕೆ ಹೋಗ್ತೀಯಾ? ಮದುವೆ ಆದಮೇಲೆ ಹಾಗೆಲ್ಲ ಹೋಗಬಾರ್ದು. ಎಲ್ಲಿ ಹೋದ್ರೂ ಗಂಡನ ಜೊತೆಗೆ ಹೋಗಬೇಕು. ಅದು ಅಲ್ಲದೆ ನಮ್ಮೂರಲ್ಲಿ ಸ್ವಲ್ಪ ಪೋಲಿ ಪುಂಗ್ರಗಳು ಜಾಸ್ತಿ. ನೀನು ಬೇರೆ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ಯಾ. ರೇಗ್ಸೋದು, ಕೀಟ್ಲೆ ಮಾಡೋದು ಇದೆಲ್ಲ ಮಾಡ್ತಾರೆ ಕಣೆ. ನಾನಿರುವಾಗ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಾ? ನಾನು ಯಾವಾಗಲೂ ನಿನಗೆ ಸೊಳ್ಳೆ ಪರ್ದ ಥರ ಕಾವಲಾಗಿರ್ತೀನಿ. ಯಾವ ಕ್ರಿಮಿ ಕೀಟಗಳು ನಿನ್ನ ಹತ್ರ ಸುಳಿಬಾರ್ದು. ಈ ರಂಗ ಅಂದರೆ ಏನು ಅನ್ಕೊಂಡಿದ್ಯಾ? ಅನ್ಕೊಂಡಿದ್ದೀನಿ. ರಂಗ ಅಂದ್ರೆ ಗುಂಡ್ ಕಲ್ಲು ಅಂತ. ಬಾವಾ, ಹೇಳಿ. ಸಾರಿ ಬಾವಾ, ಏನೋ ಇಬ್ರು ಗಂಡ ಹೆಂಡತಿ ಪ್ರೈವೇಸಿಗೆ ಮಾತಾಡ್ತಿದ್ರೇನೋ. ನಾನು ಬಂದು ತೊಂದರೆ ಕೊಟ್ಟೆ ಅನ್ಸುತ್ತೆ. ಹಿಂಗೆ ನನ್ನ ರೂಮ್ ಹತ್ರ ಹೋಗ್ತಿದ್ದೆ, ಹಾಗೆ ಬಂದೆ, ಗೊತ್ತಾಗ್ಲಿಲ್ಲ ನನಗೆ. ಅಯ್ಯೋ, ಇರ್ಲಿ ಬಿಡಿ ಬಾವಾ, ಅಂಥದ್ದೇನು ಮಾತಾಡ್ತಿರ್ಲಿಲ್ಲ.
ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ಏನು ರಮ್ಯವ್ರೇನೋ ಕೋಪ ಮಾಡ್ಕೊಂಡಿರೋ ಹಾಗಿದೆ, ಯಾಕೆ ರಮ್ಯವ್ರೆ? ಅದೇನಿಲ್ಲ ಬಿಡಿ, ಸುಮ್ಮನೆ ಹಾಗೆ ರೇಗಿಸ್ತಿದ್ನಲ್ಲ, ಅದಕ್ಕೆ ಒಂಚೂರು ಮುನ್ಸ್ಕೊಂಡಿದ್ದಾಳೆ. ಏನು ರಮ್ಯವ್ರೆ, ಮದುವೆಯಾಗಿ ಒಂದೇ ದಿನಕ್ಕೆ ಮುನ್ಸ್ಕೊಂತಿರಲ್ಲ. ನಾನು ಅಷ್ಟೇ, ನಿಮ್ಮ ಫ್ರೆಂಡು ನಂದಿನಿಗೆ ಹಿಂಗೆ ರೇಗಿಸ್ತಾನೆ ಇರ್ತೀನಿ, ಅವಳು ಅವಾಗವಾಗ ಮುನ್ಸ್ಕೊತಾನೆ ಇರ್ತಾಳೆ. ಒಂದೊಂದ್ಸರಿ ಮುನ್ಸ್ಕೊಂಡು ಅಡುಗೆನೇ ಮಾಡೋದಿಲ್ಲ ಅವಳು. ಏನು ಮಾಡೋದು, ಒಂದೊಂದ್ಸತಿ ನಾನೇ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆ ಹೋಟ್ಲಿಂದ ತರ್ತೀನಿ. ಅವಾಗ ಮಾತ್ರ ಚೆನ್ನಾಗಿ ತಿಂತಾಳೆ. ಏನು ರಮ್ಯವ್ರೆ, ನೀವು ಹೊರಗಡೆ ಎಲ್ಲ ಸುತ್ತಾಡ್ತಿದ್ರಲ್ಲ, ಚೆನ್ನಾಗಿ ತಿಂತಾ ಇಲ್ಲ ಹೊರಗಡೆ? ಅವಳ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ, ಯಾಕಂದ್ರೆ ನೀವು ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರೋದಲ್ವಾ. ಪ್ರೀತಿ ಮಾಡಿರೋರು ಎಲ್ಲ ತಿಳ್ಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ತಿಳ್ಕೊಂಡಿದ್ದೀನಿ, ಆದರೆ ಇಷ್ಟೊಂದು ತಿಂಡಿಪೋತಿ ಅಂತ ಗೊತ್ತಿರಲಿಲ್ಲ. ನಿಮಗೆ ಗೊತ್ತು, ಅವಳು ನನಗೆ ಯಾವತ್ತೂ ಒಂಟಿಯಾಗಿ ಸಿಕ್ಕಿಲ್ಲ. ನಾನು ಅವತ್ತು ಪ್ರಪೋಸ್ ಮಾಡಿದಾಗ ನೀವು ಜೊತೆಲೇ ಇದ್ರಲ್ಲ, ಅವತ್ತಷ್ಟೇ ನಾನು ಅವಳನ್ನ ಮಾತಾಡ್ಸಿದ್ದು. ಬರೀ ನೋಡೋದೇ ಆಗಿತ್ತು ಅವಳನ್ನ. ಇನ್ನು ಮಾತಿಲ್ಲಿ ಮಾತಾಡೋದಕ್ಕೆ ನೀವು ಅವಕಾಶನೇ ಮಾಡ್ಕೊಟ್ಟಿಲ್ವಲ್ಲ ನಮಗೆ. ಕ್ರೀಶ್, ಇಲ್ಲಿದ್ಯಾ ನೀನು? ಏನೆಲ್ಲ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಿದ್ದೀರಾ? ನಾವು ಮಾಡ್ತಿರೋಂಥ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ವೀಡಿಯೋಸ್ನ ಯಾರ್ಯಾರು ನೋಡ್ಕೊಬಂದಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಾಗಾಗಿ ನೀವು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಿಮ್ಮೆಲ್ಲರಿಗೂ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ. ಮತ್ತು ನಾವು ದಿನಕ್ಕೆ 2 ವೀಡಿಯೋನ ಹಾಕ್ತಾಯಿದ್ದೀವಿ. ಟೈಮಿಂಗ್ಸು ಹೇಳೋಕ್ಕಾಗಲ್ಲ, ಬಟ್ ಡೈಲಿ 2 ವೀಡಿಯೋ ಹಾಕ್ತಾಯಿದ್ದೀವಿ ಈ ಚಾನಲಲ್ಲೂ ಕೂಡ. ಮತ್ತು ನಮ್ಮ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ದಿನಕ್ಕೆ 2 ವೀಡಿಯೋನ ಹಾಕ್ತಾಯಿದ್ದೀವಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ರಮ್ಯ ಮಾಡುವ. ಬಾಯ್.